Hello guys. Hello. So finally Varamahalakshmi Habba today. So wish ಮಾಡ್ಬಿಡಿ ತುಳಸಿ. Wishing everyone a very happy Varamahalakshmi. So happy Varamahalakshmi guys. So Tulsi is one of my ನಾನು ಯೂಶಲ್ ಆಗಿ ಆಫೀಸಲ್ಲಿ ವರ್ಕ್ ಮಾಡಿದ್ರೆ ಕೊಲೀಗ್ಸ್ನ ಅಷ್ಟೊಂದು ಕ್ಲೋಸ್ ಆಗಲ್ಲ. I'll usually keep it till office only, but Tulsi is like my elder sister. Honestly must say. And not just her. ಮನೆಯಲ್ಲೂ ಇನ್ನ ಅಕ್ಕ ಇದ್ದಾರೆ. ಓಕೆ ಸೊ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ನನ್ನ ಪ್ರೀತಿಯಿಂದ ತಂಗಿ ಥರನೇ ನೋಡ್ತಾರೆ. ಸೊ ದಿಸ್ ಇಸ್ ಒನ್ ಥಿಂಗ್ ವಾಟ್ ಮೇಕ್ಸ್ ದೆಮ್ ಡಿಫ್ರೆಂಟ್. One day before. Tulsi is holding something ತುಂಬಾ ಚೆನ್ನಾಗಿ ಡೆಕೋರೇಷನ್. ಲುಕ್ ಅಟ್ ದ ಹೋಲ್ ವಾಲ್. ಸೊ ತುಳಸಿ ಅವ್ರ ತಂಗಿ ಅವರು. ಐ ಫರ್ಗಾಟ್ ಯುವರ್ ನೇಮ್. ಚಿನ್ನಿ ಹ್ಯಾಸ್ ಅಮೇಝಿಂಗ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಐಟಮ್ಸ್ ಇದೆ. ಇನ್ನು ಕಂಪ್ಲೀಟಾಗಿ ನಾಳೆ ರೆಡಿ ಆಗುತ್ತೆ. ಸೊ ನಾಳೆ ತೋರಿಸ್ತೀನಿ. ಸೊ ಇವಾಗ ಐ ಡೋಂಟ್ ನೋ ಇದು ಏನಂತ ಕರೀತಾರೋ ಇದಕ್ಕೆ. ಫ್ಲವರ್ ಡೆಕೋರೇಟಿವ್ ಏನೋ. ಸೊ ಅದನ್ನ ಇವಾಗ ಇಲ್ಲಿಗೆ ಸುತ್ತೀವಿ. ಸೊ ದಿಸ್ ಇಸ್ ದ ಓವರ್ ಆಲ್ ಲುಕ್. ಚಿನ್ನಿ ಕ್ಲೀನಾಗೆಲ್ಲ ಮಾಡಿದ್ದಾರೆ ನೋಡಿ. ವೆರಿ ಟ್ಯಾಲೆಂಟೆಡ್ ಶೀಸ್ ಮಸ್ತ್. ಎಲ್ಲ ಮನೆಯಲ್ಲೇ ಪ್ರತಿಯೊಂದು ಈ ಬೀಡ್ಸ್ ಕೂಡ ತಗೊಂಡ್ ಬಂದು ಇದ್ರ ಮೇಲೆ ಇದು ಮಾಡಿ ಟೇಬಲ್ನ ಸ್ಟ್ಯಾಂಡ್ ಐ ಡೋಂಟ್ ನೋ ವಿ ಕನ್ವರ್ಟೆಡ್ ದಟ್ ಇನ್ ಸಮಥಿಂಗ್. ಸೊ ಇದು ಈ ಥರ ಕಾಣ್ತಿದೆ ನೋಡಿ. ಸೊ ಇದನ್ನ ಇವಾಗ ಕ್ರೀಪರ್ಸ್ ಎಲ್ಲ ಸುತ್ತಬಿಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿಡಿಯೋವರೆಗೂ ಕೊನೆವರೆಗೂ ನೋಡಿ. ನಾಳೆ ಬಂದ್ಬಿಟ್ಟು ಕಂಪ್ಲೀಟ್ ಲುಕ್. ಸೊ ವರಮಹಾಲಕ್ಷ್ಮಿ ದಿನ ಲಕ್ಷ್ಮೀನ ಹೇಗೆ ಎಲ್ಲ ಅಲಂಕಾರ ಮಾಡಿ ಎಲ್ಲ ಜೋಡಿಸಿ ಹೇಗೆ ಮಾಡ್ತಾರೋ ಕಂಪ್ಲೀಟ್ ಆಗಿ ನಾನು ಹಿಡಿತೀನಿ. ಸೊ ವೆಯ್ಟ್ ಫಾರ್ ವಿಡಿಯೋ ಲಾಸ್ಟ್. ಮಾತಾಡಿ ಪರವಾಗಿಲ್ಲ. ಸೊ ಅಲ್ಲಿ ಜೋಡಿಸ್ಬಿಟ್ಟಿದ್ವಿ, ಏನೋ ಮಿಸ್ಸಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಇದನ್ನ ಕೆಳಗಿಟ್ಕೊಂಡು ಕಂಪ್ಲೀಟಾಗಿ ಸುತ್ತಬಿಟ್ಟು ಐಡಿಯಾ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮು ಅವರು ಚಿನ್ನಿ ಅವರು ಸೇರಿಕೊಂಡು. ಕಂಪ್ಲೀಟ್ ನೋ ಐ ಆಮ್ ನಾಟ್ ಟೇಕಿಂಗ್ ಯೋರ್ ಫೇಸ್. ಕಂಪ್ಲೀಟ್ ಇದು ಮಾಡಿದ್ದಾರೆ. ಸೊ ದಟ್ ಈಸ್ ರೆಡಿ. ಇದನ್ನು ಮಾಡಿ ಆಮೇಲೆ ಹಾಕುವ. ಸೊ ದಿಸ್ ಆರ್ ದ ಪ್ರಿಪ್ರೇಷನ್ಸ್ ಗೈಸ್. ನೋಡಿ ಚಕ್ಲಿ ಕರೀತಾ ಇದ್ದಾರೆ. ಇಲ್ಲ ಆಲ್ರೆಡಿ ಮಾಡಿಟ್ಟಿದ್ದಾರೆ. ದೆನ್ ಇದು ಕರ್ಜಿಕಾಯಿ, ಹೋಮ್ ಮೇಡ್ ಕರ್ಜಿಕಾಯಿ. ಫಸ್ಟ್ ಟೈಮ್ ನಾನು ಪ್ರಾಸೆಸ್ ಪ್ರತಿಯೊಂದು ನೋಡ್ತಾ ಇರೋದು. ಇಲ್ಲಿ ನೋಡಿ, ಶಿ ಈಸ್ ಕ್ಲೀನಿಂಗ್ ದ ಹೌಸ್. ಸೊ ದೇವ್ರ ಡೆಕೋರೇಷನ್ ಮುಗೀತು. ಮೆಹಂದಿ ಶಾಸ್ತ್ರ ನಡೀತಾ ಇದೆ ಇವಾಗ. ತುಳಸಿ ಅವ್ರು ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬೇರೆ ಸ್ಟೆನ್ಸಿಲ್ಸ್ ಕಟ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಹ್ಯಾವ್ ಟು ಪುಟ್ ದಟ್. ಸೊ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕೈ ತೊಳ್ಕೊಂಡು ನಾಳೆ ಎಲ್ಲರೂ ಕೈ ತೊಳ್ಕೊಂಡು ಸೊ ಮುಗೀತು. ಊಟನೂ ಮಾಡಿದ್ವಿ. ವರಮಹಾಲಕ್ಷ್ಮಿ ಒಬ್ಬಟ್ಟು ಊಟ ಮಾಡಿಸಿದ್ರು ಮನೆಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಡೆಕೋರೇಷನ್ ಕೂಡ ನೋಡ್ಬೋದು. ಕಂಪ್ಲೀಟಾಗಿ ನಿನ್ನೆ ಕೂತ್ಕೊಂಡು ಫುಲ್ಲು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಚಿನ್ನಿ ಅವರು. ಶಿ ಹ್ಯಾಡ್ ಆಫೀಸ್, ಸೊ ಹೋಗ್ಬಿಟ್ರು. ನಾನು ತುಳಸಿ ಇಬ್ಬರೇ ಇದ್ದೀವಿ. ಅಕ್ಕನೂ ಹೋದರು, ರಾಧಕ್ಕ. ಸೊ ಥ್ಯಾಂಕ್ ಯು ಅಂಜುಮ್, ಬಂದು ನೈಟ್ ಎಲ್ಲ ನಮ್ಮೊಟ್ಟಿಗೆ 1:30ವರೆಗೂ ಇದ್ದು ನಮ್ಮೆಲ್ಲ ಮೆಹಂದಿ ಹಾಕಿ ಡೆಕೋರೇಷನ್ಗೆಲ್ಲ ಹಾಕಿ ಎಲ್ಲ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. No, I must thank you people because you actually invited me. I felt like I am a part of the family. Yes, you are. So ನಂಗೆ ತುಂಬ ಖುಷಿ ಆಯಿತು. ಇದೊಂಥರ ವರಮಹಾಲಕ್ಷ್ಮಿದು ಕಂಪ್ಲೀಟ್ ಪ್ರಾಸೆಸ್ ಏನೇನು ಮಾಡಿದ್ರು. ಸೇ ಹಾಯ್ ಊರ್ವಿ. ಹಾಯ್, ದಿಸ್ ಇಸ್ ಊರ್ವಿ ಗೈಸ್. ಸೊ ಶಿ ಈಸ್ ಮೈ ಡಾರ್ಲಿಂಗ್. ಒಂದು ಹೇಳಬೇಕು ಊರ್ವಿ ಬಗ್ಗೆ, ದ ವೇ ಶಿ ಸ್ಪೀಕ್ಸ್ ಇಂಗ್ಲಿಷ್, ದ ಪ್ರೊನೌನ್ಸಿಯೇಷನ್, ಓ ಮೈ ಗಾಡ್, ಬ್ರಿಟಿಷ್ ಆ್ಯಸೆಂಟಲ್ಲಿ ಮಾತಾಡ್ತಾಳೆ ಇವಾಗಲೇ ಅವಳು. ಸೊ ದಿಸ್ ಇಸ್ ಇದು ದೇವ್ರ ಮನೆಯಲ್ಲಿ ಕೂಡ ಈ ಥರ ಮಾಡಿದ್ದಾರೆ ಇಲ್ಲಿ ಕೂಡ. ಸೊ ತುಳಸಿ ಅವ್ರದ್ದು ಸೀರೆ ನೋಡಿ. ಶಿ ಇಸ್ ಲುಕಿಂಗ್ ಟೂ ಪ್ರಿಟಿ. ನನಗೂ ಹೇಳಿದ್ರು ಸೀರೆ ಹಾಕೊಂಡು. ಫ್ರಮ್ ಫ್ಯಾಬ್ ಇಂಡಿಯಾ. ಫ್ಯಾಬ್ ಇಂಡಿಯಾ ರಿಯಲಿ ನೈಸ್. ಕಂಫರ್ಟಬಲ್ ಆಗೂ ಇದೆ ಅನ್ಕೋತೀನಿ ಅಲ್ಲ. ಸೊ ನನಗೂ ಸೀರೆ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಬಟ್ ಸಾಯಂಕಾಲನಾ ನೋಡೋಣ. ಸೊ ಯಾ ದಟ್ಸ್ ವಾಟ್ ಹೊಡ್ತಾ ಇದ್ದೀನಿ. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ನೀವು ಮಾಡ್ಕೊಳ್ಳಿ. ಅವರೇ ಮಾಡಿರಲಿಲ್ಲ. ನಾನು ಫಸ್ಟ್ ಬ್ಲಾಗ್ ಮಾಡ್ತಿರೋದು ತುಳಸಿ ಜೊತೆ. ಓಕೆ, ಸೊ ಬಾಯ್ ಗೈಸ್, ಸ್ಟೇ ಟ್ಯೂನ್ಡ್. Say bye.